ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ನಾವು ಟ್ರೆಂಡ್ ಸೆಟ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ ನೆನ್ನೆ ಎಪಿಸೋಡಲ್ಲಿ. ಟ್ರೆಂಡ್ ಸೆಟ್ಟರ್ ಅಂತ ಅಂದ್ರೆ ನಾವು ನಮ್ಮ ಲೈಫಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳಾಗಿರ್ಬೋದು ನೋಡಿ, ಇದಕ್ಕೆ ಇದೇ ಸೊಲ್ಯೂಷನ್ ತರ ಹೋಗೋದಕ್ಕಿಂತ ಆ ಒಂದು ಪ್ರಾಬ್ಲಮ್ ಮತ್ತೆ ಬರ್ದೇ ಇರೋ ಹಾಗೆ ಏನಾದ್ರೂ ಮಾಡೋದನ್ನ ಟ್ರೆಂಡ್ ಸೆಟ್ಟರ್ ಅಂತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ಕರೆಂಟ್ ಇರಲಿಲ್ಲ, ಅಂದ್ರೆ ಬೆಳಕು ಅಂತ ಕರೆಂಟ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಅದು ಅವಾಗ ದೀಪ ಹಚ್ತಾ ಇದ್ರು, ಮತ್ತೆ ರಾತ್ರಿ ಮತ್ತೆ ದೀಪ ಹಚ್ತಾ ಇದ್ರು. ಎಕ್ಸಾಂಪಲ್ ಹಂಗ ಆಗ್ತಾ ಇತ್ತು. ಸೊ ನಾವು ದೊಡ್ಡದಾಗಿ ಏನೋ ಮಾಡ್ಬೇಕು ಅಂದಾಗ ಬೆಳಕು ಜಾಸ್ತಿ ಇರ್ತಾ ಇರ್ಲಿಲ್ಲ ನಮ್ಮ ಹತ್ರ ಅಲ್ವಾ. ಟ್ರೆಂಡ್ ಸೆಟ್ಟರ್ ಏನು, ಅಲ್ಲಿ ಕರೆಂಟ್ನ ಏನು ಬಲ್ಬ್ನ ಕಂಡಿಡಿದು ಎಲ್ಲಾ ಕಡೆ ಬೆಳಕು ಬರಕ್ಕೆ ಏನ್ ಸ್ಟಾರ್ಟ್ ಆಯ್ತು ಅದು ಟ್ರೆಂಡ್ ಸೆಟ್ ಆಯ್ತು. ಅದೇ ತರ ದೂರದಲ್ಲಿ ಇರೋರು ಮಾತಾಡೋದಕ್ಕೆ ಪತ್ರನ ಯೂಸ್ ಮಾಡ್ತಾ ಇದ್ರು. ಟ್ರೆಂಡ್ ಸೆಟ್ಟರ್ ಏನ್ ಮಾಡಿದ್ರು, ಎಲ್ಲಿದ್ರು ಮಾತಾಡ್ಬೋದು ಅಂತ ಟೆಲಿಫೋನ್ ತಂದ್ರು. ಮತ್ತೆ ಟ್ರೆಂಡ್ ಸೆಟ್ಟರ್ ಏನ್ ಮಾಡಿದ್ರು, ಯಾರು ಒಬ್ಬ ವ್ಯಕ್ತಿ ಮಾತಾಡ್ಬೇಕು ಅಂದ್ರೆ ಅದೇ ಜಾಗಕ್ಕೆ ಬಂದು ಮಾತಾಡ್ಬೇಕು, ಅವ್ರು ಎಲ್ಲಿದ್ರು ಮಾತಾಡೋ ತರ ಇರ್ಲಿ ಅಂತ ಅನ್ಬಿಟ್ಟು ಅವರು ಮೊಬೈಲ್ ಫೋನ್ ನ ತಗೊಂಡ್ ಬಂದ್ರು. ನೆಕ್ಸ್ಟ್ ಅಲ್ವಾ, ಇದೆಲ್ಲ ಟ್ರೆಂಡ್ ಸೆಟ್ಟರು. ಅದೇ ತರ ನಾವು ನಮ್ಮ ಜೀವನದಲ್ಲಿ ನಾವೆಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಟ್ರೆಂಡ್ ಸೆಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಅಂದ್ರೆ ಆ ಪ್ರಾಬ್ಲಮ್ಗೆ ರೂಟ್ ಇಂದ ನಾವು ಹುಡುಕಿ ಅದಕ್ಕೆ ಸೊಲ್ಯೂಷನ್ ಹೆಂಗ್ ಹುಡುಕ್ಬೇಕು ಅಂದ್ರೆ ಮತ್ತೆ ಆ ಪ್ರಾಬ್ಲಮ್ ನನ್ನ ಹತ್ರಕ್ಕೆ ಬರಬಾರ್ದು. ಆ ಪ್ರಾಬ್ಲಮ್ ನನಗ್ ಮಾತ್ರ ಅಲ್ಲ, ಇನ್ನೂ ಸುಮಾರು ಜನಕ್ಕೆ ಆ ಪ್ರಾಬ್ಲಮ್ ಬರಬಾರ್ದು. ಸುಮಾರು ಜನ ಅಂತ ಅಲ್ಲ, ನನಗ್ ಬಂದಿರೋ ಪ್ರಾಬ್ಲಮ್ ಇನ್ಯಾರಿಗೂ ಬರಬಾರ್ದು. ಆ ತರ ಟ್ರೆಂಡ್ ಸೆಟ್ ಮಾಡಬೇಕು. ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದ್ರ ಜೊತೆಗೆ ಆ ಪ್ರಾಬ್ಲಮ್ ಬೇರೆ ಯಾರಿಗೂ ಬರ್ದೇ ಇರೋ ತರ ಮಾಡೋದಿದೆಯಲ್ಲ, ಸೊ ಇದು ಟ್ರೆಂಡ್ ಸೆಟ್ ಅಂತ ಹೇಳ್ತಾರೆ. ಈಗ ಆ ತರ ಯಾರ್ಯಾರು ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಮೆರಿಕದಲ್ಲಿ ವಾಲ್ಮಾರ್ಟ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಆಯ್ತಂತೆ. ಆ ಕಂಪನಿ ಸ್ಟಾರ್ಟ್ ಆದಾಗ ಅದೇನ್ ಮಾಡ್ತಂತೆ, ಎಲ್ಲಾ ರೈತರುಗಳಿಗೂ ನೀವ್ ಇದೇ ಬೆಳೆ ಬೆಳೀರಿ, ಇದಕ್ಕಿಷ್ಟೇ ಪ್ರೈಸು ಅಂತ ಫಸ್ಟೇ ಫಿಕ್ಸ್ ಮಾಡ್ಬಿಟ್ಟು ಬೆಳೆನ ಬೆಳೆಸ್ಕೊಂಡು ತಗೊಂಡು ಅದನ್ನ ಮಾರಾಟ ಮಾಡ್ತಿತ್ತಂತ. ಇದನ್ನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಬೇರೆ ಎಲ್ಲ ಕಂಪನಿಗಳು ರೇಗ್ಸಕ್ ಸ್ಟಾರ್ಟ್ ಮಾಡ್ತಂತೆ, ಇವ್ರು ಯಾರೋ ದಡ್ರು, ಹಾಗೆ ಹೀಗೆ ಲಾಸ್ ಆಗ್ತಾರೆ ಅಂತ. ಬಟ್ ಕೆಲವು ವರ್ಷದಲ್ಲಿ ವಾಲ್ಮಾರ್ಟ್ ಅನ್ನೋ ಒಂದು ಕಂಪನಿ ತುಂಬಾ ದೊಡ್ಡ ಎತ್ತರಕ್ಕೆ ಬೆಳೆಯಕ್ಕೆ ಶುರುವಾಯ್ತಂತೆ. ಆಗ ಎಲ್ರಿಗೂ ಅರ್ಥ ಆಯ್ತಂತೆ, ಓ ಇದೇನೋ ವಿಭಿನ್ನವಾದ ಪ್ರಯತ್ನ, ಇದು ಸಕ್ಸಸ್ ಆಗಿದೆ ಅಂತ. ಸೊ ವಾಲ್ಮಾರ್ಟ್ ಅನ್ನೋ ಒಂದು ಕಂಪನಿ ಬಂದು ಟ್ರೆಂಡ್ ಸೆಟ್ ಮಾಡ್ತಂತೆ. ಅದಾದ ಮೇಲೆ ಅಲ್ಲಿರುವಂತಹ ಹಲವಾರು ಶಾಪಿಂಗ್ ಮಾಲ್ಗಳು ಕೂಡ ರೈತರುಗಳಿಗೆ ಇದನ್ನ ಬೆಳೀರಿ ಅಂತ ಹೇಳಿ ಭೂಮಿನ ಕೊಂಡ್ಕೊಂಡು ಅದನ್ನೇ ಬೆಳೆಸಿ ಅದ್ರ ಮೂಲಕ ಆ ಬೆಲೆಗೆ ಒಂದು ಬೆಲೆ ಫಿಕ್ಸ್ ಮಾಡಿ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಯಾರೋ ಒಬ್ರು ಸೆಟ್ ಮಾಡಿದ್ರು, ಆಮೇಲೆ ಅದು ಎಷ್ಟು ಎತ್ತರಕ್ಕೆ ಬೆಳೀತು. ಆದ್ರೆ ಶುರು ಮಾಡಿದಾಗ ಜನ ನಕ್ಕಿದ್ರು, ಕೊನೆಗೆ ಅದನ್ನೇ ಎಲ್ಲ ಒಪ್ಕೊಂಡ್ರು. ಹಂಗೆ ನಾವು ನಮ್ಮ ಜೀವನದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ಸ್ ಬರ್ಲಿ, ಯಾವುದೇ ಒಂದು ಏನು ತುಂಬಾ ಕಷ್ಟ ಅಂತ ಬಂದ್ರೂ ಕೂಡ ಆ ಒಂದು ಸಮಸ್ಯೆಗೆ ನೀವು ಮೂಲಕ್ಕೆ ಹೋಗಿ ಅದನ್ನ ಹುಡುಕಿ ಅದನ್ನ ಬಗೆಹರಿಸಿ ಆ ಪ್ರಾಬ್ಲಮ್ ಮತ್ತೆ ಮರುಕಳಿಸ್ದಂಗೆ ನಾವು ನೋಡ್ಕೊಂಡು ಮತ್ತೆ ಆ ಪ್ರಾಬ್ಲಮ್ ಬೇರೆ ಯಾರಿಗೂ ಆಗದೆ ಇರೋ ತರ ಏನಾದ್ರೂ ಸೃಷ್ಟಿ ಮಾಡ್ತೀವಲ್ವಾ, ಏನ್ ಹೇಳ್ತಾರೆ, ಸಂಶೋಧನೆ ಮಾಡ್ತೀವಲ್ವಾ, ಅದನ್ನ ಟ್ರೆಂಡ್ ಸೆಟ್ಟರ್ ಅಂತ ನಾವು ಹೇಳ್ತೀವಿ. ಇವ್ರು ಬರೋ ತನಕ ಒಂದು ಟ್ರೆಂಡ್ ಇರ್ಲಿಲ್ಲಪ್ಪ, ಸೆಟ್ ಆಗಿರ್ಲಿಲ್ಲ, ಇವ್ರು ಬಂದು ಟ್ರೆಂಡ್ ಸೆಟ್ ಮಾಡಿದ್ರು ಅಂತ ಹೇಳ್ತಾರಲ್ವಾ. ಆ ತರ ನಾವು ನಮ್ಮ ಬದುಕಿಗೆ ನಾವೇ ಟ್ರೆಂಡ್ ಸೆಟ್ಟರ್ ಆಗ್ಬೇಕು. ಸೊ ಇದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗೆ ಇಲ್ಲಿ ಏನಂತ ಅಂದ್ರೆ ಕಾಲಕ್ಕೆ ನಮ್ಗೆ ಬದಲಾಗುವ ಬಾಸ್ಗಳು, ಈ ನಿಯಮಗಳು ಅರಿವಿನಂತೆ ನೋಡಿಕೊಳ್ಳಲಾಗುತ್ತದೆ. ಅಂದ್ರೆ ಎಷ್ಟೊಂದು ಕಂಪ್ನಿಗಳಲ್ಲಿ ಕಾಲಕ್ಕೆ ಬಾಸ್ಗಳು ಚೇಂಜ್ ಆಗ್ತಾ ಇರ್ತಾರೆ. ಆದ್ರೂ ಸಹ ನಿಯಮ ಅಂತ ಏನಿದೆ ಅದು ಹಾಗೆ ಇರೋ ಹಾಗೆ ನೋಡ್ಕೊಳ್ಳೋದು, ಇದನ್ನ ಪಾಲಿಸಿಕೊಂಡು ಹೋಗೋದು ದೊಡ್ಡ ಕೆಲಸವಲ್ಲ. ಹೆಚ್ಚಿನ ಬಾಸ್ಗಳು ಮಾಡೋದು ಇದನ್ನೇ.
ಆದ್ರೆ ಕೆಲವರು ಒಂದು ಫಿಕ್ಸ್ ಆಗಿರುತ್ತೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಕೆಲವರು ಒಂದು ಕಂಪ್ನಿಗೆ ಬರ್ತಾರೆ, ಒಂದು ಸ್ಕೂಲ್ಗೆ ನಾರ್ಮಲ್ ಟೀಚರ್ ಆಗಿ ಸೇರ್ಕೊಂತಾರೆ, ಒಂದು ಹಾಸ್ಪಿಟಲ್ಗೆ ಡಾಕ್ಟರ್ ಆಗಿ ಸೇರ್ಕೊಂತಾರೆ. ಆ ಇಡೀ ಹಾಸ್ಪಿಟಲ್, ಸ್ಕೂಲ್ ಅಂಡ್ ಏನ್ ಹೇಳ್ತಾರೆ, ಆ ಕಂಪನಿಯನ್ನೇ ಬಹಳ ವಿಭಿನ್ನವಾಗಿ ಅವರು ಬೆಳ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ಏನಿತ್ತು ಅದನ್ನೇ ಫಾಲೋ ಮಾಡ್ಲಿಲ್ಲ, ಅಲ್ಲಿ ಏನೋ ಒಂದು ಸೃಷ್ಟಿಯನ್ನ ಮಾಡಿ ಟ್ರೆಂಡ್ ಸೆಟ್ ಮಾಡಿದ್ರು. ಸೊ ಅಂಥವ್ರು ಮಾತ್ರ ಇವತ್ತು ಜೀವನದಲ್ಲಿ ಬೆಳೀತಾರೆ, ಎಲ್ಲಾ ಕ್ಷೇತ್ರದಲ್ಲೂ ಬೆಳೆಯೋಕೆ ಸಾಧ್ಯ. ಹಂಗೆ ಈಗ ನಾವು ನಮ್ಮ ಲೈಫಲ್ಲಿ ಅಪ್ಪ ಮಾಡಿದ್ದಾರೆ, ಅಮ್ಮ ಮಾಡಿದ್ದಾರೆ, ಅದನ್ನೇ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಇದು ಹೆಂಗೆ ಅಂತ ಅಂದ್ರೆ, ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ ಅಂತ ಇರುತ್ತಂತೆ. ಅದು ನಾಳೆ ಆ ಚಾನೆಲ್ನಲ್ಲಿ ಪ್ರಸಾರ ಆಗಬೇಕಾದ ಕಾರ್ಯಕ್ರಮಗಳ ವೇಳಾಪಟ್ಟಿ ಅದರಲ್ಲಿ ಇರುತ್ತಂತೆ. ಆದ್ರೆ ಸುದ್ದಿಗಳು ಯಾರೂ ನಿರೀಕ್ಷಿಸಲು ಅಥವಾ ಇಷ್ಟು ಹೊತ್ತಿಗೆ ಇಂಥದ್ದೇ ಘಟಿಸುತ್ತದೆ ಅಂತ ಭವಿಷ್ಯ ಹೇಳೋಕೆ ಸಾಧ್ಯ ಇಲ್ಲ ಅಲ್ವಾ. ಸುದ್ದಿಗಳು ಅವುಗಳ ಪಾಡಿಗೆ ಅವು ಘಟಿಸ್ತಾ ಇರುತ್ತೆ. ಹೊಸ ಹೊಸ ಸುದ್ದಿಗಳು ಘಟಿಸಿದಂತೆ ಅವುಗಳನ್ನು ಮಹತ್ವಕ್ಕೆ ಅನುಗುಣವಾಗಿ ಈ FPC ಬದಲಿಸಿ ಈಗಷ್ಟೇ ಸಂಭವಿಸಿದ ಘಟನೆ ಸುದ್ದಿಯನ್ನು ಪ್ರಸಾರ ಮಾಡಲಾಗುತ್ತದೆ ಅಂತ ಹೇಳಿ ಹಾಕ್ತಾರಂತೆ. ಉದಾಹರಣೆ, ಬೆಳಗ್ಗೆ 10:30ಯಿಂದ 11:00ವರೆಗೆ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ವೈದ್ಯರೊಬ್ಬರು ಜೊತೆ ಚರ್ಚೆ ಕಾರ್ಯಕ್ರಮ ನಿಗದಿಯಾಗಿದೆ ಅಂತ ಅನ್ಕೊಳ್ಳೋಣ. ಆ ಕಾರ್ಯಕ್ರಮ ಪ್ರಸಾರವಾಗ್ತಿರುವಾಗ ಬೆಂಗಳೂರಲ್ಲಿ ಒಂದು ದೊಡ್ಡದೊಂದು ಕಟ್ಟಡಕ್ಕೆ ಬೆಂಕಿ ಬಿತ್ತು, 150 ಜನ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೇಕು. ಆಗ ವೈದ್ಯರ ಕಾರ್ಯಕ್ರಮನ ಸಡನ್ ಆಗಿ ಸ್ಟಾಪ್ ಮಾಡಿ ಬೆಂಕಿ ಬಿದ್ದ ಕಟ್ಟಡದ ಸುದ್ದಿಯನ್ನ ನೇರ ಪ್ರಸಾರ ಮಾಡೋದು. ಮುಂಚೆ ಹೆಂಗೆ ಅಂದ್ರೆ, ಇವತ್ತಾಗಿದ್ದು ನಮಗೆ ಇವಾಗ ನೋಡಿ, ಇವಾಗ ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾಗಳು ಅಥವಾ ಟಿವಿಗಳು ಇಲ್ಲದೆ ಇರುವಂತ ಸಮಯದಲ್ಲಿ ನಮಗೆ ಎಲ್ಲೋ ಏನೋ ಘಟನೆ ನಡೆದ್ರೆ ನಮಗೆ ಗೊತ್ತಾಗ್ತಿದ್ದು ಯಾವಾಗ್ಲೂ ಅಲ್ವಾ, ಯಾರೋ ಹೆಂಗೋ ಗೊತ್ತಾಗ್ತಾ ಇತ್ತು, ಕೆಲವು ಗೊತ್ತೇ ಆಗ್ತಾ ಇರ್ಲಿಲ್ಲ, ಕೆಲವೊಂದು ಬುಕ್ಗಳಲ್ಲಿ ಓದಿದೀವಿ ಬಿಟ್ರೆ ನಮಗೆ ಗೊತ್ತೇ ಇಲ್ಲ ಅದು. ಆದ್ರೆ ಈ ಸೋಷಿಯಲ್ ಮೀಡಿಯಾಗಳು, ಟಿವಿ ಬಂದು, ಮಾಧ್ಯಮಗಳು ಬಂದು ಏನ್ ಮಾಡ್ತು, ಈಗ ನಡೀತಾ ಇರೋ ಕೆಲ್ಸನ ಈಗ್ಲೇ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ಅದ್ರಲ್ಲೂ ಮೊಬೈಲ್ ಬಂದು ಏನ್ ಮಾಡ್ತು, ಎಲ್ಲೆಲ್ಲಿ ಏನೇನ್ ನಡೀತಿದೆ ಅಂತ ನಮ್ಮ ಮೊಬೈಲಲ್ಲೇ ನೋಡ್ಬೋದು. ಅಂದ್ರೆ ಇವರೆಲ್ಲರೂ ಕೂಡ ಟ್ರೆಂಡ್ ಸೆಟ್ ಮಾಡ್ತಾ ಹೋದ್ರು, ಏನು ಅಪ್ಡೇಟ್ ಮಾಡ್ತಾ ಹೋದ್ರು. ಹಾಗೆ ನಾವು ನಮ್ಮ ಲೈಫಲ್ಲೂ ಕೂಡ ಪ್ರತಿದಿನ ಟ್ರೆಂಡ್ ಸೆಟ್ ಮಾಡ್ಕೊಬೇಕು, ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಯಾವ ಒಂದು ಹಂತದಲ್ಲಿದ್ದೀನಿ, ಯಾವ ಹಂತಕ್ಕೆ ಹೋಗ್ಬೇಕು, ಆ ಹಂತಕ್ಕೆ ಹೋಗೋದಕ್ಕೆ ನಾನು ಏನೇನ್ ಮಾಡ್ಬೇಕು, ಅಂಡ್ ಅದಕ್ಕೆ ನಾನು ವಿಭಿನ್ನವಾಗಿ ಏನ್ ಪ್ರಯತ್ನ ಮಾಡ್ಬೋದು. ರಿಸ್ಕ್ ಅಂಡ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಇದೆ. ರಿಸ್ಕ್ ಅಂದ್ರೆ ಏನ್ ಗೊತ್ತಾ, ಈ ಸೋಫಾ ಇಂದ ಕೆಳಗಡೆ ಜಂಪ್ ಮಾಡ್ತೀನಿ, ಇದು ರಿಸ್ಕ್. ಕ್ಯಾಲ್ಕುಲೇಟೆಡ್ ರಿಸ್ಕ್, ಸೋಫಾ ಇಂದ ಕೆಳಗಡೆ ಜಂಪ್ ಮಾಡಿದೆ, ಕ್ಯಾಲ್ಕುಲೇಟೆಡ್ ರಿಸ್ಕ್, ನಂಗೇನೂ ಆಗಲ್ಲಪ್ಪ, ಆಯ್ತಾ, ಬಟ್ ಜಂಪು ಆಯ್ತು. ಬರೀ ರಿಸ್ಕ್ ಅಂದ್ರೆ ಏನು, ನಾನು ಫಸ್ಟ್ ಫ್ಲೋರ್ ಇಂದ ಜಂಪ್ ಮಾಡೋದು ರಿಸ್ಕ್. ಹಾಗೆ ನಾವು ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೋಬೇಕು ಅಂದ್ರೆ ಅದ್ರ ರಿಸ್ಕ್ ಎಷ್ಟಿದೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಎಷ್ಟಿದೆ ಅಂತ ನೋಡ್ಬೇಕು. ಅದೇ ತರ ಒಂದು ಸಂಬಂಧಗಳಲ್ಲಿ ನಾವು ಮಾತಾಡ್ಬೇಕು ಅವ್ರ ಹತ್ರ ಅಂದ್ರೆ, ಈಗ ಇದನ್ನ ನಾನು ಯಾವ ತರ ಮಾತಾಡಿದ್ರೆ ಇದು ರಿಸ್ಕಾ ಕ್ಯಾಲ್ಕುಲೇಟೆಡ್ ರಿಸ್ಕಾ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಅಂಡ್ ನೀವ್ ಏನಾದ್ರು ಹೂಡಿಕೆ ಮಾಡ್ಬೇಕು ಅಂದ್ರೆ, ಈಗ ನಾನು ರಿಸ್ಕ್ ತಗೊಳ್ತಾ ಇದೀನ ಕ್ಯಾಲ್ಕುಲೇಟೆಡ್ ರಿಸ್ಕಾ ಅಂತ ಯೋಚನೆ ಮಾಡಿ ಮಾಡ್ಬೇಕು. ಬಟ್ ನೀವ್ ಏನೇ ಮಾಡಿದ್ರು ಅದು ವಿಭಿನ್ನವಾದ ಪ್ರಯತ್ನ ಮಾಡಿ ಅದಕ್ಕೆ ಟ್ರೆಂಡ್ ಸೆಟ್ನ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಂಬಂಧ, ಆರೋಗ್ಯ, ಹಣ ಎಲ್ಲದರಲ್ಲೂ ಕೂಡ ನೀವೇ ನಿಮ್ಮ ಲೈಫ್ನ ಟ್ರೆಂಡ್ ಸೆಟ್ಟರ್ ಆಗಿ. ಸೊ ಈಗ ನೀವು ಹೇಳಿ, ಮುಂಚೆ ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ ಮ್ಯಾಮ್, ಇವತ್ತು ಒಂದು ಪ್ರಾಬ್ಲಮ್ಗೆ ನಾನು ಯಾವ್ಯಾವ ಥರ ಯೋಚನೆ ಮಾಡ್ತಾ ಇದ್ದೀನಿ, ಎಷ್ಟು ಸೊಲ್ಯೂಷನ್ಸ್ ನಾನೇ ಸ್ವಂತ ಕಂಡಿಡ್ಕೊಂಡಿದ್ದೀನಿ, ಆ ಸೊಲ್ಯೂಷನ್ ನನ್ನ ಮೂಲಕನೇ ಬಂದು ಇವತ್ತು ಮತ್ತೆ ಆ ಪ್ರಾಬ್ಲಮ್ ಮರುಕಳಿಸ್ದಂಗೆ ನನಗೆ ನೋಡ್ಕೊಳ್ತಾ ಇದ್ದೀನಿ, ನನ್ನ ಲೈಫ್ಗೆ ನಾನೇ ಟ್ರೆಂಡ್ ಸೆಟ್ಟರ್ ಆಗಿದ್ದೀನಿ ಅಂತ ಎಷ್ಟು ನನಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಏನು ಅರ್ಥ ಆಯಿತು ಅಂತಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳನ್ನೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿ ಆಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.